ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಸಂಪತ್ತನ್ನ ಸೃಷ್ಟಿಸುವುದು ಹೇಗೆ? ಇದಕ್ಕೋಸ್ಕರ ಉಳಿತಾಯವನ್ನ ಮಾಡೋದು ಹೇಗೆ? ಅನ್ನುವಂಥದ್ದು ಬಹಳ ಮಂದಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ, ದೊಡ್ಡ ಸವಾಲಾಗಿ ಕಾಡುತ್ತೆ. ಇದಕ್ಕೆ ಆದ್ರೆ ಏನಂದ್ರೆ ಇದು ಸರಳ ಕೂಡ ಹೌದು. ಆ, ಅತ್ಯಂತ ಪರಿಣಾಮಕಾರಿಯಾದಂತಹ ಕಾರ್ಯತಂತ್ರಗಳನ್ನ ಅನುಸರಿಸುವ ಮೂಲಕ ಸಂಪತ್ತನ್ನ ಗಳಿಸಿಕೊಳ್ಳಿಕ್ಕೆ ಸಾಧ್ಯತೆ ಇರುತ್ತೆ. ಇದಕ್ಕಾಗಿ ಒಂದಷ್ಟು ಆ, ಕಾರ್ಯತಂತ್ರಗಳನ್ನ ಕಾಂಬಿನೇಷನ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಮನಸ್ಥಿತಿಯಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ, ಬಜೆಟ್ ಮಾಡಬೇಕಾಗುತ್ತೆ, ಪ್ರಾಕ್ಟಿಕಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ನಿಮ್ಮ ಖರ್ಚು ವೆಚ್ಚಗಳನ್ನ ಪ್ರಯತ್ನಪೂರ್ವಕವಾಗಿ ನಿಯಂತ್ರಣ ಮಾಡಬೇಕಾಗುತ್ತೆ. ಹಾಗಾದ್ರೆ ಉಳಿತಾಯ ಮತ್ತು ಬಜೆಟಿಂಗ್ ಕುರಿತಾದಂತಹ ಒಂದು ಆ, ಕಾರ್ಯತಂತ್ರಗಳು ಏನು ಅಂತ ನೋಡಿದ್ರೆ, ಮೊದಲನೇದಾಗಿ ಒಂದು ಬಜೆಟ್ ಅನ್ನ ಮಾಡಬೇಕು. ನಿಮ್ಮ ಎಲ್ಲ ಆದಾಯ ಮತ್ತು ಖರ್ಚು ಎರಡನ್ನೂ ಕೂಡ ಒಂದು ಲಿಸ್ಟ್ ಮಾಡಬೇಕು. ಎಲ್ಲಿಂದ ನಿಮಗೆ ಹಣ ಬರುತ್ತೆ, ಎಲ್ಲಿಗೆ ಹಣ ಖರ್ಚಾಗುತ್ತೆ ಅನ್ನೋದನ್ನ ಟ್ರ್ಯಾಕ್ ಮಾಡಬೇಕು. ಇದಕ್ಕೆ ಸಾಕಷ್ಟು ದಾರಿಗಳು ಇದೆ. ಒಂದು ಪುಸ್ತಕದಲ್ಲಿ ಬರಿಬಹುದು, ಅಥವಾ ಇದಕ್ಕೋಸ್ಕರನೇ ಟ್ರ್ಯಾಕಿಂಗ್ ಅಪ್ಲಿಕೇಶನ್ಗಳು ಕೂಡ ಮೊಬೈಲಲ್ಲಿ ಸಿಗುತ್ತೆ. ಅವುಗಳನ್ನು ಬಳಸ್ಕೊಂಡು ಟ್ರ್ಯಾಕ್ ಮಾಡಬೇಕು. ಪ್ರತಿ ದಿವಸ ಹಣ ಎಲ್ಲಿಗೆ ಖರ್ಚಾಗುತ್ತೆ ಅನ್ನೋದನ್ನ ಗಮನಿಸಿ, ಅದಕ್ಕಾಗಿ ಒಂದು ಬಜೆಟ್ ಅನ್ನ ತಯಾರಿಸಿ ಎಲ್ಲ ಖರ್ಚುಗಳನ್ನ ಮತ್ತು ಆದಾಯವನ್ನ ಅಲ್ಲಿ ಬರೀಲಿಕ್ಕೆ ಅಥವಾ ಮೆನ್ಷನ್ ಮಾಡಲಿಕ್ಕೆ ಮರಿಬೇಡಿ. ಎರಡನೇದು, ಪೇ ಯುವರ್ ಸೆಲ್ಫ್ ಫಸ್ಟ್ ಅನ್ನುವಂಥದ್ದು. ಅಂದ್ರೆ ಒಂದು ನಿಗದಿತವಾದಂತಹ ಅಮೌಂಟ್ ಅನ್ನ ಇಷ್ಟಕ್ಕೆ ಮಾತ್ರ ಖರ್ಚು ಮಾಡ್ತೀನಿ ಅನ್ನುವಂಥದ್ದನ್ನ, ಉಳಿತಾಯಕ್ಕಿರ್ಬೋದು, ಯಾವುದು ಸಿಪ್ ಇರ್ಬೋದು, ಅದಕ್ಕೆ ಮೊದಲು ತೆಗೆದು ಇಡುವಂಥದ್ದು. ಸೊ ಆ ರೀತಿಯ ಮೂಲಕ ಉಳಿತಾಯವನ್ನು ಶುರು ಮಾಡಬೇಕು. ಮತ್ತು ಎಲ್ಲ ಈ ಸೇವಿಂಗ್ಸ್ ಅನ್ನ ಆಟೋಮೆಟಿಕ್ ಮಾಡುವಂಥದ್ದು ಒಳ್ಳೆಯದು. ಅಂದ್ರೆ ತನ್ನಿಂತಾನಾಗಿಯೇ ಪ್ರತಿ ತಿಂಗಳು ಅದಕ್ಕೋಸ್ಕರನೇ ಅದು ಉಳಿತಾಯ ಮಾಡುವಂಥದ್ದು. ಡೈರೆಕ್ಟ್ ಆಗಿ ಈಗ ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು, RD ಇರ್ಬೋದು, ಮ್ಯೂಚುವಲ್ ಫಂಡ್ ಸಿಪ್ ಇರ್ಬೋದು, ಇದಕ್ಕೆಲ್ಲ ಆಟೋಮೆಟಿಕ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳುವಂಥದ್ದು. ಸಿಪ್ ಅಂತಾನೆ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ. ಪ್ರತಿ ತಿಂಗಳು ನಿರ್ದಿಷ್ಟ ಮೊತ್ತವನ್ನ ಕಟ್ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡುವಂಥದ್ದು. ಹೀಗಾಗಿ ಸೇವಿಂಗ್ಸ್ ಅನ್ನ ಆಟೋಮೆಟಿಕ್ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಅದೇ ರೀತಿ ಒಂದು ಸ್ಪೆಸಿಫಿಕ್ ಸೇವಿಂಗ್ಸ್ ಗೋಲ್ ಅನ್ನು ಕೂಡ ಹೊಂದಿರುವಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಬಹಳ ಸ್ಪಷ್ಟವಾದಂತಹ ಒಂದು ಗೋಲ್ ಇರಬೇಕಾಗುತ್ತೆ. ಫಿಕ್ಸಡ್ ಡೆಪಾಸಿಟ್ ಆಗ್ಬಿಡೋದು, ಮ್ಯೂಚುವಲ್ ಫಂಡ್ ಸಿಪ್ ಆಗಿರ್ಬೋದು. ಇದಕ್ಕೋಸ್ಕರ ಉಳಿತಾಯವನ್ನ ಮಾಡುವಂಥದ್ದು. ಒಂದು ಕಾರ್ ತಗೊಳ್ಬೋದು, ಅಥವಾ ಮನೆಯ ಡೌನ್ ಪೇಮೆಂಟ್ಗೆ ರೆಡಿ ಆಗುವಂಥದ್ದು ಇರ್ಬೋದು, ಮಕ್ಕಳ ಎಜುಕೇಶನ್ನು, ಮಕ್ಕಳ ಮದುವೆ, ಹೀಗೆ ನಿವೃತ್ತಿಯ ಉಳಿತಾಯ, ಇದಕ್ಕೆಲ್ಲ ಒಂದು ಸ್ಪೆಸಿಫಿಕ್ ಗೋಲ್ ಇಟ್ಕೊಂಡು, ಉಳಿತಾಯಕ್ಕೊಂದು ಗೋಲ್ ಬೇಕೇ ಬೇಕಾಗುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಬದಲಿಸಬಾರ್ದು. ಜೊತೆಗೆ ಒಂದು ಎಮರ್ಜೆನ್ಸಿ ಫಂಡ್ ಅನ್ನ ಮಾಡುವಂಥದ್ದು. ಅದು ಯಾಕಂದ್ರೆ ಆಪದ್ಧನ ಅಂತ ಹೇಳ್ಬೋದು ಅದನ್ನ. ಈ ಎಮರ್ಜೆನ್ಸಿ ಫಂಡ್ ಅನ್ನ ತುರ್ತು ಸಂದರ್ಭಗಳಲ್ಲಿ ಬಳಸುವಂಥದ್ದು. ಕನಿಷ್ಠ 3 ರಿಂದ 6 ತಿಂಗಳಿನ ಕುಟುಂಬದ ಖರ್ಚು ವೆಚ್ಚಗಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಮೌಂಟ್ ಅನ್ನ ಒಂದು ಎಮರ್ಜೆನ್ಸಿ ಫಂಡ್ ಮಾಡಿಕೊಂಡು ಅಲ್ಲಿ ಇಡುವಂಥದ್ದು. ಇದು ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಿ ಮಾತ್ರ ಬಳಸ್ಕೊಳ್ಳಕ್ಕೆ ಇರುವಂಥದ್ದು. ಅದನ್ನ ಇತರ ಸಂದರ್ಭಗಳಲ್ಲಿ ಬಳಸಬಾರದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಅನಿರೀಕ್ಷಿತವಾಗಿ ಖರ್ಚುಗಳು ಸಡನ್ ಏರಿಕೆ ಆದಾಗ ಅಂತ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ನಿರ್ವಹಿಸಲಿಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಸ್ಮಾರ್ಟ್ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಬೇಕು ಅನ್ನುವಂಥದ್ದು. ಅಂದ್ರೆ ಅನಗತ್ಯವಾಗಿ ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಬೇಡದೇ ಇರುವಂಥದ್ದನ್ನ ಖರೀದಿಸುವಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ, ಸ್ಪೆಂಡಿಂಗ್ ಹ್ಯಾಬಿಟ್ ಅಲ್ಲಿ ಒಂದು ಲೋಪ ಉಂಟಾಗುತ್ತೆ, ಉಳಿತಾಯಕ್ಕೆ ಬಹಳ ಅಡ್ಡಿ ಆಗುತ್ತೆ. ಹಾಗಾಗಿ ಮಂತ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವುದೋ ಆ್ಯಪ್ಗಳನ್ನ, ಯಾವುದೋ ಮ್ಯಾಗಝಿನ್ ಅನಗತ್ಯವಾಗಿ ಆ ಸರ್ವಿಸ್ ಅನ್ನ ಸಬ್ಸ್ಕ್ರಿಪ್ಷನ್ ಮಾಡುವಂಥದ್ದನ್ನ ನಿಲ್ಲಿಸಿದ್ರೊಳಗೆ ಸಣ್ಣ ಸಣ್ಣ ಮೊತ್ತ ಇರ್ಬೋದು, ಆದ್ರೆ ಅದು ಕಾಲಾಂತರದಲ್ಲಿ ಅದು ತುಂಬಾ ದೊಡ್ಡ ಖರ್ಚಾಗಿ ಬದಲಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನ್ನೆಸೆಸರಿ ಸಬ್ಸ್ಕ್ರಿಪ್ಷನ್ಸ್ ಅನ್ನ ತೆಗೆದು ಹಾಕುವಂಥದ್ದು ಉತ್ತಮ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ಉಳಿತಾಯ ಕೂಡ ಆಗುತ್ತೆ. ಎರಡನೇದಾಗಿ, ಈ ಫುಡ್ ಕಾಸ್ಟ್ ನಲ್ಲಿ ಒಂದು ಸ್ಮಾರ್ಟ್ನೆಸ್ ಆಗಿ ಮಾಡುವಂಥದ್ದು. ಅಂದ್ರೆ ಎಕ್ಸ್ಪೆನ್ಸಿವ್ ಫುಡ್ ಡೆಲಿವರಿ ಇದನ್ನ ತಗೊಳ್ಳದೇ ಇರುವಂಥದ್ದು, ಪದೇ ಪದೇ ಹೊರಗಡೆ ಈಟಿಂಗ್ ಔಟ್ ಮಾಡುವಂಥದ್ದು,
ಅದರ ಬದಲಿಗೆ ಮನೆಯಲ್ಲೇ ಒಂದು ಒಳ್ಳೆಯ ಆಹಾರವನ್ನು ಮಾಡುವಂಥದ್ದು ಬಹಳ ಉತ್ತಮ. ತೀರಾ ಎಮರ್ಜೆನ್ಸಿ ಆದ್ರೆ ಮಾತ್ರ ಹೊರಗಡೆ ಊಟ ಮಾಡ್ಬೋದು, ಇಲ್ಲದಿದ್ದರೆ ಮನೆಯಲ್ಲೇ ಬೇಳೆಕಾಳುಗಳು ತರಕಾರಿಗಳನ್ನು ತಂದು ಅಡುಗೆ ಮಾಡುವಂಥದ್ದು ಮನೆ ಊಟ ಬಹಳ ಶ್ರೇಷ್ಠ ಅಂತಾನೆ ಹೇಳ್ಬೋದು. ಇದು ಆರ್ಥಿಕವಾಗಿಯೂ ಜೊತೆಗೆ ಆರೋಗ್ಯಕ್ಕೂ ಕೂಡ ಬಹಳ ಉತ್ತಮವಾಗುತ್ತೆ. ಅಂದರೆ ಹೊರಗಡೆ ಯಾವ ರೀತಿಯ ಆಹಾರವನ್ನು ಮಾಡ್ತಾರೆ ನಮಗೆ ಗೊತ್ತಿರಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಯಾವುದೋ ಬಳಸಿದ ಎಣ್ಣೆನೆ ಮತ್ತೆ ಮತ್ತೆ ಬಳಸಿ ಮಾಡುವಂತಹ ಕರಿದ ತಿಂಡಿಗಳು ಇದೆಲ್ಲ ತಿಂದ್ರಿಂದ ಆರೋಗ್ಯಕ್ಕೂ ಕೂಡ ಬಹಳ ದೊಡ್ಡ ಮಟ್ಟಿನ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದನ್ನು ಮರಿಬಾರ್ದು. ಅದೇ ರೀತಿ 30-day ರೂಲ್ ಫಾರ್ ಬಿಗ್ ಪರ್ಚೇಸಸ್ ಅಂತ ಅಂದರೆ ಕೆಲವೊಮ್ಮೆ ನಾನ್ ಎಸೆನ್ಷಿಯಲ್ ಐಟಮ್ ಅನ್ನ ಅಗತ್ಯವಿಲ್ಲದೂ ಕೂಡ ಅದನ್ನು ಬೈ ಮಾಡ್ತೀವಿ ಅಂತ. ಹಾಗಾಗಿ ಯಾವುದೊಂದು ನಿರ್ಧಾರಕ್ಕೆ ಕನಿಷ್ಠ ಒಂದು 3 ತಿಂಗಳು ವೆಯ್ಟ್ ಮಾಡಿ ನಂತರ ನಿಮಗೆ ಬೇಕೋ ಬೇಡವಾ ಅಂತ ನಿಜವಾಗಿಯೂ ಅದನ್ನು ರಿಯಲೈಸ್ ಮಾಡಿಕೊಂಡು ಖರೀದಿಸುವಂಥದ್ದು ಉತ್ತಮ ಅಂತಾನೆ ಹೇಳ್ಬೋದು. ಎಷ್ಟೋ ಮಂದಿ ಅಗತ್ಯ ಇಲ್ಲದಿದ್ರು ಪ್ರತಿಷ್ಠೆಗೋಸ್ಕರ ಯಾವುದೋ ದೊಡ್ಡ ಬ್ರ್ಯಾಂಡ್ನ ಕಾರನ್ನ ಖರೀದಿ ಮಾಡುವಂಥದ್ದು, ಅದಕ್ಕೋಸ್ಕರ ಸಾಲ ಮಾಡುವಂಥದ್ದು, ಹೀಗೆ ಸಾಲದ ಸುಳ್ಳಿಯಲ್ಲಿ ಸಿಗ್ತಾನೇ ಹೋಗ್ತಾರೆ. ಹಾಗಾಗಿ ಯಾವುದೇ ಒಂದು ದೊಡ್ಡ ಬಜೆಟ್ನ ಒಂದು ಖರೀದಿ ಮಾಡುವಾಗ ಒಂದು 30 ದಿನಗಳ ಟೈಮ್ ತೆಗೆದುಕೊಂಡು ನಿರ್ಧಾರವನ್ನ ಮರುಪರಿಶೀಲಿಸಿ ಕೈಗೊಳ್ಳುವಂಥದ್ದು ಅಥವಾ ಬಿಡುವಂಥದ್ದು ಉತ್ತಮ ಅನ್ಬೋದು. ಅದೇ ರೀತಿ ಎನರ್ಜಿ ಕನ್ಸಂಪ್ಷನ್ ಅನ್ನು ಕೂಡ ರಿಡ್ಯೂಸ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಯುಟಿಲಿಟಿ ಬಿಲ್ಗಳಲ್ಲಿ ಯಾವ ರೀತಿಯ ಒಂದು ಕನ್ಸಂಪ್ಷನ್ ಕಡಿಮೆ ಮಾಡ್ಬೋದು, ಯಾವ ರೀತಿಯ ಅಪ್ಲೈನ್ಸ್ ಅನ್ನು ಬಳಸ್ಕೊಡ್ಬೇಕು ಇತ್ಯಾದಿಗಳನ್ನ ಬಳಸೋದ್ರಿಂದ ಇದು ಮಾಡ್ಬೋದು. ಉದಾಹರಣೆಗೆ ಎಫಿಷಿಯಂಟ್ LED ಲೈಟ್ ಬಲ್ಬ್ಗಳನ್ನು ಉಪಯೋಗಿಸುವಂಥದ್ದು ಕೂಡ ಬಹಳ ಉತ್ತಮ ಅಂತಾನೆ ಹೇಳ್ಬೋದು. ಇದರಿಂದ ಎನರ್ಜಿ ಬಿಲ್ ಕಡಿಮೆ ಮಾಡಲಿಕ್ಕೆ, ಅಥವಾ ಸೋಲಾರ್ ಅನ್ನ ಯೂಸ್ ಮಾಡುವಂಥದ್ದು, ಇದರಿಂದ ಕೂಡ ನಿಮ್ಮ ವಿದ್ಯುತ್ ಬಿಲ್ಲನ್ನು ರಿಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಸಾಲವನ್ನ ಅಥವಾ ಡೆಟ್ ಮತ್ತು ಇನ್ವೆಸ್ಟ್ಮೆಂಟ್ ಅನ್ನು ಮ್ಯಾನೇಜ್ ಮಾಡುವಂಥದ್ದು ಬಹಳ ಒಳ್ಳೆಯದು. ಹೈ ಇಂಟ್ರೆಸ್ಟ್ ಡೆಟ್ ಅನ್ನ ಮೊದಲು ತೀರಿಸುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದು. ಯಾಕಂದ್ರೆ ಅವಾಗ ಅಷ್ಟು ಲೋನ್ ಬರ್ಡನ್ ನಿಮಗೆ ಕಡಿಮೆ ಆಗುತ್ತೆ. ಲೋನ್ ಬರ್ಡನ್ ಕಡಿಮೆ ಆಗುವಂಥದ್ದು ಅಂದ್ರೆ ಅದು ಕೂಡ ಒಂದು ರೀತಿಯ ಉಳಿತಾಯವೇ ಹೌದು. ಉದಾಹರಣೆಗೆ ಒಂದು ಹೋಮ್ ಲೋನ್ 15 ವರ್ಷಕ್ಕೆ ನೀವು ತೆಗೆದುಕೊಂಡಿದ್ರೆ ಅದನ್ನ ಒಂದು 10 ವರ್ಷದ ಒಳಗೆ ಅಥವಾ 7-8 ವರ್ಷದ ಒಳಗೆ ಕ್ಲಿಯರ್ ಮಾಡುವಂಥದ್ದು ಬಹಳ ಉತ್ತಮ ಅಂತ. ಅವಾಗ ಏನಾಗುತ್ತೆ, ಸಾಕಷ್ಟು ಹಣದಲ್ಲಿ ಉಳಿತಾಯ ಆಗುತ್ತೆ. ಇಲ್ಲದೆ ಹೋದ್ರೆ ಸಾಲದಕ್ಕೆ ನೀವು ಕಟ್ಟುವ ಅಸಲಿಗೆ ನೀವು ಕಟ್ಟುವ ಬಡ್ಡಿನೇ ಡಬಲ್ ಆಗಿಬಿಟ್ಟು ಬಹಳ ದೊಡ್ಡ ಮೊತ್ತವಾಗಿ ಅದು ಕಾಡುತ್ತೆ. ಹಾಗಾಗಿ ಅಧಿಕ ಬಡ್ಡಿ ದರ ಇರುವಂತಹ ಸಾಲಗಳನ್ನ, ದೀರ್ಘಾವಧಿಯ ಸಾಲಗಳನ್ನ ಭಾಗಶಃ ಮರುಪಾವತಿಯ ಮೂಲಕ ಅದನ್ನ ಬೇಗ ತೀರಿಸಲಿಕ್ಕೆ ಆದಷ್ಟು ಪ್ರಯತ್ನ ಪಡುವಂಥದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬೋದು. ಇದರಿಂದ ಕೂಡ ನಿಮಗೆ ಸಾಕಷ್ಟು ಹಣದ ಉಳಿತಾಯ ಆಗುತ್ತೆ. ಅದೇ ರೀತಿ ಇನ್ವೆಸ್ಟ್ ಯುವರ್ ಸೇವಿಂಗ್ಸ್ ವೈಸ್ಲಿ ಅನ್ನೋದು ಅಂದ್ರೆ ಬಹಳ ಒಂದು ಯೋಚನೆ ಮಾಡಿ ಬಹಳ ಜಾಣ್ಮೆಯಿಂದ ಉಳಿತಾಯ ಮಾಡುವಂಥದ್ದು ಉತ್ತಮ ಅನ್ನುವಂಥದ್ದು. ಇಲ್ಲಿ ಒಂದ್ ಕಡೆ ಸ್ವಲ್ಪ ರಿಸ್ಕ್ ತಗೋಬೇಕಾಗತ್ತೆ, ಮತ್ತು ಎಟ್ ದ ಸೇಮ್ ಟೈಮ್ ಆದಾಯವನ್ನು ಕೂಡ ಪಡಿಲಿಕ್ಕೆ ಇಲ್ಲಿ ಅವಕಾಶಗಳು ಸಾಕಷ್ಟು ಸಿಗುತ್ತೆ. ಹಾಗಾಗಿ ಒಂದು ಕಡೆ ರಿಸ್ಕ್ ಟೇಕಿಂಗ್ ಎಬಿಲಿಟಿಯನ್ನು ನೀವು ಟೆಸ್ಟ್ ಮಾಡ್ತಾನೆ ಇರಬೇಕು, ಜೊತೆಗೆ ಒಂದು ಜಾಣ್ಮೆಯಿಂದ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕೂಡ ಬಹಳ ಉತ್ತಮವಾಗುತ್ತೆ. ಅದೇ ರೀತಿ ನಿಮ್ಮ ಇನ್ಶೂರೆನ್ಸ್ ಅನ್ನು ಮಾಡುವಂಥದ್ದು, ಟರ್ಮ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸ್, ಇದು ಮೂರನ್ನು ಕೂಡ ತಗೊಂಡು ಒಂದು ಆರ್ಥಿಕ ಭದ್ರತೆಗೆ ಪೂರಕವಾಗಿ ಈ ವಿಮೆಯ ಒಂದು ರಕ್ಷಣೆಯ ಚೌಕಟ್ಟನ್ನು ಕೂಡ ಮಾಡುವಂಥದ್ದು ಬಹಳ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು.